ಶ್ರೀಮಂತರಾಗುವ ಮುನ್ನ ದೇವರು ನೀಡುವ 20 ರಹಸ್ಯ ಸಂಕೇತಗಳು. ನಮಸ್ಕಾರ ಬಂಧುಗಳೇ. ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲೂ ಸುಖ ಮತ್ತೆ ಕಷ್ಟಗಳು ಚಕ್ರದಂತೆ ಉರುಳುತ್ತಿರುತ್ತವೆ. ಆದ್ರೆ ನಿಮ್ಮ ಕಡು ಕಷ್ಟದ ದಿನಗಳು ಮುಗಿದು ಸಾಕ್ಷಾತ್ ಮಹಾಲಕ್ಷ್ಮಿಯ ನಿಮ್ಮ ಮನೆಗೆ ಬರುವ ಸಮಯ ಹತ್ತಿರವಾದಾಗ ಪ್ರಕೃತಿ ಮತ್ತೆ ದೇವರು ನಿಮಗೆ ಹಲವು ಮುನ್ಸೂಚನೆಗಳನ್ನು ನೀಡುತ್ತಾರೆ. ಅಂತಹ ಶ್ರೀಮಂತರಾಗುವ ಮುನ್ನ ದೇವರು ನೀಡುವ 20 ರಹಸ್ಯ ಸಂಕೇತಗಳು ಯಾವುವು ಎಂಬುದರ ಬಗ್ಗೆ ಇಂದಿನ ವಿಡಿಯೋದಲ್ಲಿ ನಾವು ನಮ್ಮ ಸರ್ವಂ ಹಿತಂ ಚಾನೆಲ್ ನಲ್ಲಿ ತಿಳಿಸ್ಕೊಡ್ತಾ ಇದ್ದೀವಿ. ನೀವು ಮಿಸ್ ಮಾಡದೆ ಕೊನೆಯವರೆಗೂ ಈ ವಿಡಿಯೋನ ನೋಡಿ. ಪುರಾಣಗಳ ಪ್ರಕಾರ ಮತ್ತು ಶ್ರೀಕೃಷ್ಣನ ಬೋಧನೆಗಳ ಪ್ರಕಾರ ಒಬ್ಬ ವ್ಯಕ್ತಿ ಶ್ರೀಮಂತನಾಗುವ ಮುನ್ನ ಅಥವಾ ಅವನ ಅದೃಷ್ಟ ಬದಲಾಗುವ ಮುನ್ನ ಕಾಣಿಸಿಕೊಳ್ಳುವ ಆ 20 ಅದ್ಭುತ ಲಕ್ಷಣಗಳು ಯಾವುವು, ನಿಮ್ಮ ಜೀವನದಲ್ಲೂ ಈ ಬದಲಾವಣೆಗಳು ಆಗ್ತಿದ್ಯಾ ತಿಳಿಯಲು ಈ ವಿಡಿಯೋ ಕೊನೆವರೆಗೂ ನೋಡಿ. ಪ್ರಕೃತಿ ಮತ್ತು ಕನಸಿನ ಸಂಕೇತಗಳು ಯಾವುದು ಅನ್ನೋದನ್ನ ನೋಡೋದಾದ್ರೆ, ಮೊದಲನೆಯದಾಗಿ ನಮ್ಮ ಕನಸುಗಳು ಕೇವಲ ಕಾಲ್ಪನಿಕವಲ್ಲ, ಅವು ಭವಿಷ್ಯದ ಕನ್ನಡಿಯಲ್ಲಾಗ್ತದೆ. ಮೊದಲಿಗೆ ದೈವಿಕ ದರ್ಶನ. ನಿಮ್ಮ ಕನಸಿನಲ್ಲಿ ದೇವಸ್ಥಾನಗಳು, ದೇವತೆಗಳು ಅಥವಾ ಪವಿತ್ರವಾದ ಓಂ ಅಥವಾ ಸ್ವಸ್ತಿಕ ಚಿಹ್ನೆಗಳು ಕಾಣಿಸಿಕೊಂಡ್ರೆ ಅದು ನಿಮ್ಮ ಮೇಲೆ ದೇವರ ಕೃಪೆ ಇದೆ ಎಂಬುದಕ್ಕೆ ಸಾಕ್ಷಿ ಅಂತಾನೆ ಹೇಳ್ಬೋದು. ಇನ್ನು ಪ್ರಕೃತಿ ಸೌಂದರ್ಯ, ಎತ್ತರದ ಪರ್ವತಗಳು, ಹಸಿರು ವನಸಿರಿ ಅಥವಾ ಹರಿಯುವ ಜಲಪಾತಗಳು ಕನಸಿನಲ್ಲಿ ಬಂದ್ರೆ ನಿಮ್ಮ ಆರ್ಥಿಕ ಪರಿಸ್ಥಿತಿ ಶೀಘ್ರದಲ್ಲೇ ಸುಧಾರಿಸಲಿದೆ ಎಂದರ್ಥ. ಪರಿಮಳದ ಅನುಭವ. ಅಚ್ಚರಿ ಅಂದ್ರೆ ಯಾವುದೇ ಧೂಪ ಅಥವಾ ಹೂವು ಇಲ್ಲದಿದ್ರೂ ನಿಮ್ಮ ಮನೆಯಲ್ಲಿ ಇದ್ದಕ್ಕಿದ್ದಂತೆ ಸುಗಂಧ ದ್ರವ್ಯದ ವಾಸನೆ ಬರ್ತಿದೆ ಅಂದ್ರೆ ಅಲ್ಲಿ ದೇವತೆಗಳ ಸಂಚಾರವಿದೆ ಎಂದೇ ನಂಬಲಾಗಿದೆ. ಪ್ರಾಣಿ ಪಕ್ಷಿಗಳ ಮೂಲಕ ಸಿಗುವ ಸೂಚನೆ ಏನು ಅನ್ನೋದನ್ನ ನೋಡೋದಾದ್ರೆ, ನಮ್ಮ ಸುತ್ತಮುತ್ತಲಿನ ಜೀವಿಗಳು ಮಹಾಲಕ್ಷ್ಮಿಯ ಆಗಮನವನ್ನು ಸಹ ಮೊದಲೇ ಗುರುತಿಸುತ್ತವೆ. ಲಕ್ಷ್ಮೀ ವಾಹನ ಗೂಬೆ. ನಿಮ್ಮ ಮನೆಯ ಮೇಲೆ ಗೂಬೆ ಎಂದು ಕುಳಿತರೆ ಅಥವಾ ನೀವು ಗೂಬೆಯನ್ನು ನೋಡುವುದು ಲಕ್ಷ್ಮೀ ದೇವಿಯ ಕೃಪೆಯ ಸಂಕೇತವಾಗಿರುತ್ತೆ. ಕಪ್ಪು ಇರುವೆಗಳ ಆಗಮನ. ಹಠಾತ್ತನೆ ಮನೆಯಲ್ಲಿ ಕಪ್ಪು ಇರುವೆಗಳ ಗುಂಪು ಕಂಡು ಬಂದ್ರೆ ಅದು ಶುಭದಾಯಕ. ಇರುವೆಗಳಿಗೆ ಸಕ್ಕರೆ ಅಥವಾ ಹಿಟ್ಟು ಹಾಕುವುದು ನಿಮ್ಮ ಅದೃಷ್ಟವನ್ನು ದ್ವಿಗುಣಗೊಳಿಸುತ್ತದೆ. ಇನ್ನು ಗೋಮಾತೆಯ ಆಶೀರ್ವಾದ. ನಿಮ್ಮ ಮನೆ ಬಾಗಿಲಿಗೆ ಹಸು ಬಂದು ಅಂಬಾ ಎಂದು ಕೂಗಿದರೆ ಸಾಕ್ಷಾತ್ ಕಾಮಧೇನುವೆ ನಿಮ್ಮ ಮನೆಗೆ ಬಂದಂತೆ. ಇಂತಹ ಸಮಯದಲ್ಲಿ ಹಸುವಿಗೆ ಆಹಾರ ನೀಡುವುದು ಪುಣ್ಯದ ಕೆಲಸ. ವಾನರ ಸೈನ್ಯ. ಆಂಜನೇಯನ ಸ್ವರೂಪಿಯಾದ ಮಂಗಗಳು ನಿಮ್ಮ ಮನೆಗೆ ಬಂದು ಆಹಾರ ಪಡೆದು ಹೋದ್ರೆ ನಿಮ್ಮ ಸಂಕಷ್ಟಗಳು ತೀರುವ ಸಮಯ ಬಂದಿದೆ ಎಂದೇ ತಿಳಿದುಕೊಳ್ಳಿ. ಇನ್ನು ಶ್ರೀಕೃಷ್ಣ ನೀಡುವ 5 ವಿಶೇಷ ಮುನ್ಸೂಚನೆಗಳು ಏನು ಅನ್ನೋದನ್ನ ನೋಡೋದಾದ್ರೆ, ಜಗದ್ಗುರು ಶ್ರೀಕೃಷ್ಣನು ಭಗವದ್ಗೀತೆಯಲ್ಲಿ ಮತ್ತು ಪುರಾಣಗಳಲ್ಲಿ ಮನುಷ್ಯನ ಭಾಗ್ಯೋದಯದ ಬಗ್ಗೆ ಹೀಗೆ ಹೇಳ್ತಾನೆ. ಬ್ರಹ್ಮ ಮುಹೂರ್ತದ ಜಾಗೃತಿ. ಬೆಳಗಿನ ಜಾವ 3 ರಿಂದ 5 ಗಂಟೆಯೊಳಗೆ ನಿಮಗೆ ಅರಿವಿಲ್ಲದಂತೆ ಎಚ್ಚರವಾಗುತ್ತಿದ್ರೆ ಮನಸ್ಸು ದೇವರ ನಾಮಸ್ಮರಣೆ ಮಾಡುತ್ತಿದ್ರೆ ನಿಮ್ಮ ಕೆಟ್ಟ ದಿನಗಳು ಮುಗಿದಿವೆ ಎಂದೇ ಅರ್ಥ. ಕೈ ಹಿಡಿದು ನಡೆಸುವ ಕನಸು. ಯಾರೋ ನಿಮ್ಮ ಕೈ ಹಿಡಿದು ದಾರಿ ತೋರಿಸುತ್ತಿರುವಂತೆ ಕನಸು ಬಿದ್ರೆ ಸ್ವತಃ ಪರಮಾತ್ಮನೇ ನಿಮ್ಮನ್ನು ಯಶಸ್ಸಿನತ್ತ ಮುನ್ನಡೆಸುತ್ತಿದ್ದಾನೆ ಎಂದು ತಿಳ್ಕೊಳ್ಳಿ. ಶಾಂತ ಮನಸ್ಸು. ಅತಿಯಾದ ಕೋಪವಿದ್ದ ವ್ಯಕ್ತಿ ಇದ್ದಕ್ಕಿದ್ದಂತೆ ತಾಳ್ಮೆಯಿಂದ ಇರಲು ಪ್ರಾರಂಭಿಸಿದರೆ ಅದು ದೈವಿಕ ಬದಲಾವಣೆ. ಶಾಂತವಾಗಿರುವ ಮನಸ್ಸಿನಲ್ಲಿ ಮಾತ್ರ ಲಕ್ಷ್ಮಿ ನೆಲೆಸುತ್ತಾಳೆ. ಮಕ್ಕಳ ನಗು. ಅಂಬೆಗಾಲಿಡುವ ಮಕ್ಕಳು ಅಥವಾ ಸಣ್ಣ ಹೆಣ್ಣು ಮಕ್ಕಳು ನಿಮ್ಮ ಮನೆ ಬಾಗಿಲಲ್ಲಿ ಬಂದು ಆಟವಾಡುವುದು ಅಥವಾ ನಿಮಗೆ ನಗುತ್ತಾ ನಾಣ್ಯ ನೀಡುವುದು ಮಹಾಲಕ್ಷ್ಮಿಯ ಮುನ್ಸೂಚನೆಯೇ ಆಗಿದೆ. ದೈವಿಕ ನಗು. ಪೂಜೆ ಮಾಡುವಾಗ ದೇವರ ವಿಗ್ರಹ ಅಥವಾ ಫೋಟೋ ಮುಗುಳ್ನಗುತ್ತಿರುವಂತೆ ಭಾಸವಾದರೆ ನಿಮ್ಮ ಎಲ್ಲಾ ಕಷ್ಟಗಳಿಗೂ ಶೀಘ್ರದಲ್ಲೇ ಪರಿಹಾರ ಸಿಗಲಿದೆ ಎಂದೇ ಅರ್ಥ. ಇನ್ನು ದೈನಂದಿನ ಜೀವನದಲ್ಲಿ ಶುಭ ಲಕ್ಷಣಗಳು ಏನು ಅನ್ನೋದನ್ನ ನೋಡೋದಾದ್ರೆ, ಇವುಗಳ ಜೊತೆಗೆ ಬೆಳಿಗ್ಗೆ ಎದ್ದ ತಕ್ಷಣ ಶಂಖದನಾದ ಕೇಳೋದು, ಕನ್ನಡಿ ನೋಡೋದು ಅಥವಾ ಪುರುಷರಿಗೆ ಎಡಗಣ್ಣು ಅದರುವುದು ಕೂಡ ಧನಲಾಭದ ಸೂಚನೆಗಳು ಎನ್ನಲಾಗುತ್ತೆ. ಹಸಿರು ಬಣ್ಣವನ್ನು ನೋಡುವುದು ಕೂಡ ಪ್ರಕೃತಿಯು ನೀಡುವ ಪಾಸಿಟಿವ್ ಎನರ್ಜಿ ಆಗಿದೆ. ನೋಡಿದ್ರಲ್ಲ ಬಂಧುಗಳೇ, ಈ 20 ಲಕ್ಷಣಗಳಲ್ಲಿ ಯಾವುದಾದರೂ ನಿಮ್ಮ ಜೀವನದಲ್ಲಿ ನಡೆಯುತ್ತಿದ್ರೆ ದೇವರಿಗೆ ಕೃತಜ್ಞತೆ ಸಲ್ಲಿಸಿ ಮತ್ತು ನಿಮ್ಮ ಶ್ರಮವನ್ನು ಮುಂದುವರಿಸಿ. ನೆನಪಿಡಿ, ದೇವರ ಸೂಚನೆಯ ಜೊತೆಗೆ ನಿಮ್ಮ ಪ್ರಾಮಾಣಿಕ ಪ್ರಯತ್ನವು ಸೇರಿದರೆ ಮಾತ್ರ
ಯಶಸ್ಸು ನಿಮ್ಮದಾಗಿರುತ್ತೆ, ಶ್ರೀಮಂತಿಕೆ ನಿಮಗೆ ಹೊಲಿಯುತ್ತೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಆತ್ಮೀಯರೊಂದಿಗೆ ಶೇರ್ ಮಾಡಿ ಮತ್ತು ಇಂತಹ ಮತ್ತಷ್ಟು ಆಧ್ಯಾತ್ಮಿಕ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಧನ್ಯವಾದಗಳು. ಜೈ ಶ್ರೀಕೃಷ್ಣ. ನಿಮ್ಮ ಜೀವನದಲ್ಲಿ ಈ ಲಕ್ಷಣಗಳು ಕಂಡಿದೆಯೇ? ಕಾಮೆಂಟ್ ಬಾಕ್ಸ್ ನಲ್ಲಿ ಜೈ ಶ್ರೀಕೃಷ್ಣ ಎಂದು ಬರೆಯಿರಿ.